ಹಾಯ್ ಹಲೋ ವೆಲ್ಕಮ್ ಟು ಸಿಹಿ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೆಂಗದಿರಿ ಎಲ್ಲರೂ? ನಾವು ಮಾತ್ರ ಚೆನ್ನಾಗದೀವ್ರಿ. ನೀವು ಹೆಂಗದಿರಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಏನಪ್ಪ ಹಿಂಗೆ ತೋರ್ಸಾಕತ್ತಾರ ಇವರು ಊಟದ ತಾಟ ಅಂತ ನೋಡಾಕತ್ತೀರಿ. ನಾನು ಇವತ್ತು ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದನ್ನು ತೋರ್ಸಕ್ಕೆ ಬಂದೀನಿ ರೀ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡೋನು ಬರ್ರಿ. ಇಲ್ಲಿ ನಾನು 600 ಗ್ರಾಮಷ್ಟು ಚಿಕನ್ನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ರೀ. ಆಮೇಲೆ ನಾನು ಇಲ್ಲಿ ಪಾಲಕ್ 2 ಕಟ್ಟು ತೊಗೊಂಡು ಅದನ್ನು ಒಂದು 2ರಿಂದ 3 ಸತ ವಾಶ್ ಮಾಡಿ ಇಟ್ಕೊಂಡೀನಿ. ಒಂದು 50 ml ಕರ್ಡ್ ತೊಗೊಂಡಿರ್ತೀನಿ. ಆಮೇಲೆ ಸ್ಪೈಸಸ್ ಕರಿಮೆಣಸು, ದಾಲ್ಚೀನಿ, ಶೇಜ್ವಾನ್ ಕರಿಮೆಣಸು, ಒಂದು 4 ಏಲಕ್ಕಿ, ಅರ್ಧದಷ್ಟು ಚಕ್ರ ಮೊಗ್ಗು, ಒಂದು 5ರಿಂದ 6 ಲವಂಗ ತೊಗೊಂಡಿನಿ. ಚಕ್ರ ಮೊಗ್ಗು ಜಾಸ್ತಿ ಹಾಕ್ಕೋಬೇಡ್ರಿ, ಇಲ್ಲಾಂದ್ರೆ ಕೈ ಆಗುತ್ತಾ. ಒಂದು ಲೆಮನ್, ಒಂದು ಮೀಡಿಯಮ್ ಗಾತ್ರದ್ದು ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಒಂದು 4 ಹಸಿಮೆಣ್ಸಿಕಾಯಿ ತೊಗೊಂಡಿನಿ ರೀ. ಯಾಕಂದ್ರೆ ಗ್ರೀನ್ ಆಗಬೇಕಲ್ಲ ಚಿಕನ್, ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇಲ್ಲಿ ಇದನ್ನು ಪಾಲಕ್ ಚೆನ್ನಾಗಿ ತೊಳೆದಿರುವುದರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ ರೀ. ಬಾಯ್ಲ್ ಮಾಡ್ಕೊಳ್ಳೋದು ಹೆಂಗಂದ್ರೆ ನನ್ನ ಪ್ರಕಾರ ಒಬ್ಬೊಬ್ಬರು ಏನು ಮಾಡ್ತಾರಂತಂದ್ರೆ ನೀರು ಹಾಕ್ಕೊಂಡು ಅದನ್ನು ಬೇಯಿಸಿ ಪೇಸ್ಟ್ ಮಾಡ್ಕೊತಾರೆ. ಇಲ್ಲಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಅದು ಜಾಸ್ತಿ ನೀರು ಬಿಟ್ಟು ಮೆಲ್ಟ್ ಆಗಿಬಿಡ್ತೈತೆ ನೋಡ್ರಿ ಸೊಪ್ಪು. ನಾನು ಈಗ ಮಾಡಾಕತ್ತೀನಲ್ರಿ, ಅದನ್ನು ನೋಡ್ಕೊಳ್ರಿ. ಯಾಕಂದ್ರೆ ಅದು ನೀರು ಹಾಕಿ ಕುದಿಸೋದೇನು ಅವಶ್ಯಕತೆ ಇಲ್ಲ. ಈ ಥರ ಉಪ್ಪು ಹಾಕಿ ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಅದು ತಾನಾಗೆ ನೀರು ಬಿಟ್ಟು ಸೊಪ್ಪು ಮೆಲ್ಟ್ ಆಗಿಬಿಡ್ತೈತ್ರಿ. ಎಲ್ಲರೂ ಹೆಂಗದಿರಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸಿಹಿ ರುಚಿ ಚಾನಲ್ಗೆ ಕನೆಕ್ಟ್ ಆಗಿ ಎಲ್ಲರೂ ವಿಡಿಯೋಗಳನ್ನು ಸ್ಕಿಪ್ ಮಾಡ್ದಂಗೆ ನೋಡ್ರಿ. ಈ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳುತ್ತಾ ನೋಡ್ರಿ ಪಾಲಕ್ ಹೆಂಗೆ ಮೆಲ್ಟ್ ಆಗ್ತದೆ. ಇನ್ನೊಂದು ನಿಮಿಷ ಇಟ್ರಂದ್ರೆ ಅದು ಪೂರ್ತಿ ನೀರನ್ನ ಬಿಟ್ಕೊಂಡು ಬರ್ತೈತೆ ನೋಡ್ರಿ. ಅದನ್ನು ನೋಡಿರಂತ ಕರೆಕ್ಟಾಗಿ ನಿಮ್ಗೆ ಈ ಚಿಲ್ಲಿ ಚಿಕನ್ ರೆಸಿಪಿ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡೋದನ್ನು ಮರಿಬೇಡ್ರಿ. ಕರೆಕ್ಟಾಗಿ ಮಾಡಲಿಕ್ಕೆ ಬರ್ತದೆ ನೋಡ್ರಿ. ಆಗ ನೋಡ್ರಿ ಇದು ಪೂರ್ತಿ ಮೆಲ್ಟ್ ಆಗಿದೆ. ಈಗ ಸ್ವಲ್ಪ ಮೇಲೆ ಕೆಳಗೆ ಕೈ ಆಡಿಸೋದ್ರಿಂದ ಅದು ಪೂರ್ತಿಯಾಗಿ ಬಾಯ್ಲ್ ಆಗಿ ಬಂದಿದೆ. ಮತ್ತು ಒಂದು 30 ಸೆಕೆಂಡ್ಸ್ ಮುಚ್ಚಿಟ್ಟಿದ್ದೆ. ಆಮೇಲೆ ಇದು ಪೂರ್ತಿಯಾಗಿ ಆಗಿದೆ. ಈಗ ಮಿಕ್ಸಿ ಜಾರಿಗೆ ಇದನ್ನು ತೊಗೊಂಬಿಡ್ತೀನಿ ರೀ. ಆ ನೀರು ಸಮೇತ ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಇದನ್ನು ನೀರು ವೇಸ್ಟ್ ಮಾಡೋದು ಬೇಡ, ಏಕೆ ಪಾಲಕ್ ಅದರಲ್ಲೇ ಬೆಂದಿರುತ್ತಲ್ಲ, ಅದಕ್ಕೆ ಆ ನೀರು ಸಮೇತ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಆಮೇಲೆ 4 ಹಸಿಮೆಣ್ಸಿಕಾಯಿ ತೊಗೊಂಡಿದ್ನಲ್ರಿ, ಅದನ್ನು ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ. ಸ್ಪೈಸಸ್ ತೊಗೊಂಡಿದ್ನಲ್ಲ, ಒಂದು 5ರಿಂದ 6 ಕರಿಮೆಣಸು ಹಾಕ್ಕೋತೀನಿ. ಶೇಜ್ವಾನ್ ಕರಿಮೆಣಸು ಹಾಕ್ಕೋತೀನಿ. ಒಂದಿಷ್ಟು ಅರ್ಧದಾಗ ಚಕ್ರ ಮಗ್ಗು ಹಾಕ್ಕೋತೀನಿ. ಒಂದು 2 ಏಲಕ್ಕಿನೂ ಹಾಕ್ಕೋತೀನಿ. ಶೇಜ್ವಾನ್ ಕರಿಮೆಣಸು ಒಂದು 4 ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾ ಏನು ಪಾಲಕ್ ಕುದಿಸಿ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡಿದ್ನಲ್ರಿ, ಅದ್ರಾಗ ಇದನ್ನು ಫ್ರೈ ಮಾಡಿ ಮಿಕ್ಸಿ ಜಾರ್ ಒಳಗನ ಪೇಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದನ್ನು ಚೆಂದಾಗ ಹುರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತೈತೆ ನೋಡ್ರಿ. ಚೆನ್ನಾಗಿ ಹುರ್ಕೊಂಡು ಜಾರ್ನಾಗ ಹಾಕ್ಕೊಳ್ಳೋಣ ಅಂತ
ಸಿಹಿ ರುಚಿ ಚಾನೆಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹೊಸ ವಿಡಿಯೋಗಳು ಬಿಡ್ತೀನಲ್ರಿ, ಅವು ಮೊದಲು ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ ನೋಡ್ರಿ. ನನ್ನ ವಿಡಿಯೋ ಸ್ವಲ್ಪ ಆದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತೀರಾ. ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈಗ ಅದನ್ನು ಮಿಕ್ಸಿನ ಪೇಸ್ಟ್ ಮಾಡಿ ಒಂದು ಸೈಡ್ ಇಟ್ಕೊತೀನಿ ರೀ. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ. ಫಸ್ಟಿಗೆ ಎಣ್ಣೆ ಕಾಯ್ದ ನಂತರ ಅರ್ಧ ಪಲಾವ್ ಎಲೆನ ಹಾಕ್ಕೋತೀನಿ. ಆಮೇಲೆ ಸ್ಪೈಸಸ್ಸು ಸ್ವಲ್ಪ ಹುರಿದು ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ಪೈಸಸ್ಗೋಸ್ಕರ ಅಷ್ಟೇ, ಅದು ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಗಾತ್ರದ್ದು ಏನು ಉಳ್ಳಾಗಡ್ಡಿ ತೊಗೊಂಡಿನಲ್ರಿ, ಅದನ್ನು ನಾವು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋತೀನಿ ರೀ. ಮಿಕ್ಸಿ ಜಾರ್ನ್ಯಾಗ ಪೇಸ್ಟ್ ಈ ಥರ ಮಾಡ್ಕೊಂಡೀನಿ. ಅದನ್ನು ಒಂದು ಸೈಡ್ ಇಟ್ಕೊಂಡು ಬ್ರೌನ್ ಕಲರ್ ಬಂದೈತೆ ನೋಡ್ರಿ, ಈ ಥರ ಸ್ವಲ್ಪ ಫ್ರೈ ಆದ್ರೆ ಸಾಕು. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಪರ್ಫೆಕ್ಟಾಗಿ ನಿಮ್ಗೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು ಗೊತ್ತಾಕೈತೆ ನೋಡ್ರಿ. ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರ್ತದ್ರಿ. ಇದು ಸ್ವಲ್ಪ ಆನಿಯನ್ ಬ್ರೌನ್ ಕಲರ್ ಆಗಿಂದ ನಾ ಏನು 600 ಗ್ರಾಮ್ ಅಷ್ಟು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಕೈ ಬಿಡ್ದಂಗೆ ನೀವು ಕೈ ಆಡಿಸ್ಕೊಳ್ರಿ. ಇಲ್ಲಿ ನಾನು ನಾನ್ ಸ್ಟಿಕ್ ತೊಗೊಂಡಿರೋದ್ರಿಂದ ಅದು ತಳ ಹಿಡಿಯುವುದಿಲ್ಲ. ಒಬ್ಬೊಬ್ಬರು ದಬ್ರಿ ಒಳಗೆ ಮಾಡ್ತಾರೆ, ಅದು ತಳ ಹಿಡಿಯುತ್ತೆ. ಪರವಾಗಿಲ್ಲ, ದಬ್ರಿ ಒಳಗೆ ಮಾಡಿದ್ರೂ ತಳ ಹಿಡ್ದಂಗೆ ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಎಣ್ಣೆ ಒಳಗೆ ಅದು ಸ್ವಲ್ಪ ಫ್ರೈ ಆಗಬೇಕು ನೋಡ್ರಿ. ಕಲರ್ ಚೇಂಜ್ ಆಗಿದೆ. ನಾನು 1-2 ನಿಮಿಷದಷ್ಟು ಮುಚ್ಚಿಟ್ಟು ಆಮೇಲೆ ತೋರಿಸ್ತಾ ಇದ್ದೀನಿ. ಕಲರ್ ಪೂರ್ತಿಯಾಗಿ ಚೇಂಜ್ ಆಗೈತೆ ನೋಡ್ರಿ. ಈಗ ಇದಕ್ಕೆ ಏನು ಹಾಕ್ಬೇಕಂತಂದ್ರೆ, ನಾನು ಹಸಿ ಶುಂಠಿ ಬೆಳ್ಳುಳ್ಳಿನ ಮೊದಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ನಂತರ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು, ಆಮೇಲೆ ನಾನು ಧನಿಯಾ ಕಾಳು ಪುಡಿನೂ ಸಪ್ರೇಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ. ಅದನ್ನು ನಾನು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೋತೀನಿ. ಗರಂ ಮಸಾಲ ಪೌಡ್ರು ಮನೆಯಲ್ಲೇ, ನಾನು ಹೊರಗಿನ ಮಸಾಲೆ ಪದಾರ್ಥಗಳನ್ನು ಹಾಕಿಲ್ಲ, ಎಲ್ಲ ಮನೆಯಲ್ಲೇ ತಯಾರು ಮಾಡಿರುವಂಥ ಮಸಾಲೆ ಪದಾರ್ಥಗಳನ್ನು ಹಾಕಿದ್ದೀನಿ. ಇದನ್ನು ಚಿಕನ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕ್ರಿ. ಚೆನ್ನಾಗಿ ಆ ಎಣ್ಣೆ ಒಳಗನ ಚೆಂದಾಗ ಫ್ರೈ ಮಾಡ್ಕೊಳ್ರಿ. ಮತ್ತು 1-2 ನಿಮಿಷ ಇದನ್ನು ಮುಚ್ಚಿಡೋಣ. 25-30% ಇದ್ರಾಗ ಚಿಕನ್ ಬಾಯ್ಲ್ ಆಗಿಬಿಡ್ತೈತ್ರಿ. ಆಮೇಲೆ ನಾನು ಒಂಚೂರು ಫ್ಲೇವರಿಗೋಸ್ಕರ ಪುದೀನಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಪಾಲಕ್ನ, ಅದನ್ನು ಹಾಕ್ಕೋತೀನಿ. ಎಲ್ಲ ಎಣ್ಣೆ ಒಳಗನ ಚೆನ್ನಾಗಿ ಇದು ಮಸಾಲೆ ಹೊಂದ್ಕೋಬೇಕು ನೋಡ್ರಿ, ಆ ರೀತಿ ಮಾಡ್ಕೊರಿ. ಇಲ್ಲಿ ನಾನು ಮಾಡುವಾಗ ಘಮ್ ಅಂತ ವಾಸನೆ ಹಿಡ್ದಿತ್ತು ನೋಡ್ರಿ, ಆ ರೀತಿ ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡ್ರಿ. 1 ಟೇಬಲ್ ಸ್ಪೂನಷ್ಟು ನಾನು ಕೆಂಪು ಖಾರ ಪುಡಿ ಹಾಕೀನಿ. ಯಾಕಂದ್ರೆ 4 ಹಸಿಮೆಣ್ಸಿಕಾಯಿ ಹಾಕೀನಿ. ಹಸಿ ಶುಂಠಿ ಬೆಳ್ಳುಳ್ಳಿ ಸ್ಪೈಸಸ್ ಎಲ್ಲ ಸ್ವಲ್ಪ ಖಾರವಾಗಿರೋದ್ರಿಂದ ಖಾರ ರುಚಿಗೆ ತಕ್ಕಷ್ಟ, ನೀವು ಖಾರ ಜಾಸ್ತಿ ತಿಂತೀನಂದ್ರೆ ಜಾಸ್ತಿ ಹಾಕ್ಕೊಳ್ರಿ, ಪರವಾಗಿಲ್ಲ. ಯಾಕಂದ್ರೆ ಅವರ ರುಚಿಗೆ ತಕ್ಕಂಗೆ ನೀವು ಖಾರ ಉಪ್ಪು ನೀವು ಹಾಕ್ಕೋಬೋದು. ಈಗ 1-2 ನಿಮಿಷ ಮುಚ್ಚಿಟ್ಟ ನಂತರ ನಾನು 1 ಲೆಮನ್ ತೋರಿಸಿದ್ದೆ. ನಾನು ಪೂರ್ತಿ 1 ಲೆಮನ್ನ ಹಾಕ್ಕೊಳ್ಳೋಂಗಿಲ್ಲ, ಹುಳಿ ನೋಡಿ ಹಾಕ್ಕೊಳ್ರಿ. ಜಾಸ್ತಿ ಹುಳಿ ಹಾಕೋದ್ರಿಂದ ಕೆಟ್ಟ ಹುಳಿ ಆಗಿ ಆಮೇಲೆ ಬಾಯಾಗಿ ಇಡಕ್ಕೆ ಬರ್ಲಾರ್ದಂಗೆ ಹಾಕೈತಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೋರಿ. ನಾನಿಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಮತ್ತೊಂದು 2 ನಿಮಿಷ ಅದನ್ನು ಲೀಡ್ ಕ್ಲೋಸ್ ಮಾಡಿ ಇಡ್ತೀನಿ ನೋಡ್ರಿ. ಮತ್ತು 2 ನಿಮಿಷ ಆಗಿಂದ
ನಾನು 50 ml ಅಷ್ಟು ಮೊಸರು ತೊಗೊಂಡಿರ್ತೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಆ ಚಿಕನ್ ಜೊತೆ ಮಸಾಲೆ ಜೊತೆ ಮೊಸರು ಎಲ್ಲ ಹೊಂದ್ಕೋಬೇಕ್ರಿ. ಚೆನ್ನಾಗಿ ಕೈ ಆಡಿಸ್ಕೊರಿ, ಮೇಲೆ ಕೆಳಗೆ ಚೆನ್ನಾಗಿ ಕೈ ಆಡಿಸೋದ್ರಿಂದ ಆ ಮಸಾಲೆ ಸುವಾಸನೆ ಮನೆಯೆಲ್ಲ ಹಬ್ಬಿತ್ತು ನೋಡ್ರಿ. ಆ ರೀತಿ ಆಗಿತ್ತು ನನ್ನ ಗ್ರೀನ್ ಚಿಲ್ಲಿ ಚಿಕನ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಂತ ನಾ ಹೇಳಕ್ಕೆ ಬಯಸ್ತೀನಿ ರೀ. ಯಾಕಂತಂದ್ರೆ ಸ್ಕಿಪ್ ಮಾಡಿದ್ರಂದ್ರೆ ನಾ ಏನು ಹಾಕಿನಂತ ಗೊತ್ತಾಗಂಗಿಲ್ಲ ನಿಮಗೆ. ಅದಕ್ಕೆ ಕರೆಕ್ಟಾಗಿ ನೋಡಿರಿ. ಕೊನೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನಾನು ಇಲ್ಲಿ ಟೊಮೊಟೊನ ಬಳಸ್ತಾ ಇಲ್ಲ, ಲೆಮನ್ನು ಕರ್ಡ್ ಬಳಸೋದ್ರಿಂದ ಅದು ಪರ್ಫೆಕ್ಟಾಗಿ ಹುಳಿ ಕರೆಕ್ಟಾಗಿ ಆಗಿತ್ತು ರೀ. ಕೊನೆಗೆ ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಪಾಲಕ್ ನೀರನ್ನ ನೀರಿನಾಗನ ಇಷ್ಟ ಬೈಸ್ಕೊತೀನಿ ರೀ. ಒಂದು 30% ಆ ಎಣ್ಣೆ ಒಳಗನ ಚಿಕನ್ ಬೆಂದಿರ್ತದೆ ರೀ. ಆಮೇಲೆ ಒಂದು 15ರಿಂದ 20 ನಿಮಿಷ ಸಣ್ಣ ಉರಿ ಮೇಲೆ ಬೈಸ್ಕೊಂಡ್ರೆ ಮುಗೀತು ರೀ. ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆದಂಗನ. ಈಗ ನಾನು 15-20 ನಿಮಿಷ ಆಗಿಂದ ಕೊನೆಗೆ ಏನು ಹಾಕ್ತೀನಿ ಅಂತಂದ್ರೆ ಇದನ್ನು ಹಾಕ್ತೀನಿ ರೀ, ಕಸೂರಿ ಮೇಥಿ. ಮನೆಯಲ್ಲಿ ಇದ್ದರೆ ಮಾತ್ರ ಹಾಕ್ಕೊಳ್ರಿ, ಇಲ್ಲಪ್ಪ ಅಂತಂದ್ರೆ ತಂದು ಹಾಕೋ ಅವಶ್ಯಕತೆ ಏನಿಲ್ಲ. ಇದು ಆಪ್ಷನ್ ಅದ. ಯಾಕಂದ್ರೆ ಕಸೂರಿ ಮೇಥಿ ಹಾಕಬೇಕಂತೇನಿಲ್ಲ. ನಾನು ಸುಮ್ಮನೆ ಫ್ಲೇವರಿಗೋಸ್ಕರ ಹಾಕ್ತಾಯಿದ್ದೀನಿ ಕಸೂರಿ ಮೇಥಿನ. ಇದು ಆಲ್ಮೋಸ್ಟ್ ಎಲ್ಲ ಪೂರ್ತಿ ಬಾಯ್ಲಾಗಿ ಬಂದದ್ದು ನೋಡ್ರಿ. ಈಗ ನಾನು ಕೊನೆಗೆ ಲಾಸ್ಟಿಗೆ ಕಸೂರಿ ಮೇಥಿ ಹಾಕಿ ಒಂದು 2ರಿಂದ 3 ನಿಮಿಷ ಮತ್ತು ಬೈಸ್ಕೊತೀನಿ. ಈ ರೀತಿ ಒಂದು 2 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೋತೀನಿ. ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಆಪ್ಷನಲ್ ಇರುತ್ತಿದ್ದು, ಹಾಕ್ಕೊಳ್ಳಬೇಕಂತೇನಿರೋದಿಲ್ಲ. ಇದನ್ನು ಚೆನ್ನಾಗಿ ಮೇಲೆ ಕೆಳಗೆ ಹೊಂದ್ಕೊಳ್ಳುವಂಗೆ ಕೈ ಆಡಿಸ್ಕೊರಿ. ಒಳ್ಳ ಏನಪ್ಪ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಂತ ಹೇಳ್ತಾರಂತ ಅಂದ್ಕೋಬೇಡ್ರಿ. ಕರೆಕ್ಟಾಗಿ ಬರಬೇಕಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ. ಎಲ್ಲರೂ ಪೂರ್ತಿ ವಿಡಿಯೋಗಳನ್ನ ನೋಡೋಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳೋದು ಅಷ್ಟೆ. ನೋಡಿರಿ, ಪೂರ್ತಿಯಾಗಿ ಬಾಯ್ಲ್ ಆಗಿದೆ ಚಿಕನ್ನು. ಮತ್ತೊಂದು 2 ನಿಮಿಷ ಇದನ್ನು ಲೀಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಕೊನೆಗೆ ನಾವು ಸರ್ವ್ ಮಾಡೋಣ. ಚಪಾತಿ ಜೊತೆ ಅಂತರೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ರೀ ಗ್ರೀನ್ ಚಿಲ್ಲಿ ಚಿಕನ್ನು. ಮಕ್ಕಳು, ಮನೆಯಲ್ಲಿ ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ನನ್ನ ಸಿಹಿ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ ನೋಡ್ರಿ. ಈರುಳ್ಳಿ ಆಮೇಲೆ ಲೆಮನ್ ಜೊತೆ ತಿಂದ್ರೆ ಅದರದ್ದು ರುಚಿನ ಬೇರೆ ನೋಡ್ರಿ. ನಾನು ಚಪಾತಿ ಜೊತೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದ್ದೆ, ಅನ್ನದ ಜೊತೆ ಚಿಕನ್ ಸಾರು ಮಾಡಿದ್ದೆ. ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಮಕ್ಕಳು ನಿಮಗೆ ಇಷ್ಟಪಟ್ಟು ತಿನ್ಬೇಕಂತಂದ್ರೆ ವೆರೈಟಿ ಅಡುಗೆ ಮಾಡಿ ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಡಿ ತಿನ್ನಿಸಿ. ಚಳಿಗಾಲದಲ್ಲಿ ಚಿಕನ್ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಕೂಡ ಆಗಿತ್ತು. ಸಿಹಿ ರುಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದಾಗ ನೀವು ನಾನು ಲೈವ್ ಪ್ರೋಗ್ರಾಮ್ ಮಾಡೋವಾಗ ಅದು ನೋಟಿಫಿಕೇಷನ್ ಬರ್ತೈತಿ. ಲೈವ್ಗೆ ಜಾಯ್ನ್ ಆಗಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈಗ ಚಪಾತಿ ಜೊತೆ ಸ್ಪೈಸಿ ಚಿಕನ್ ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ ಬನ್ನಿ. ನನಗೆ ಮಾತ್ರ ತುಂಬ ಟೇಸ್ಟಿಯಾಗಿತ್ತು, ನನ್ನ ಮಕ್ಕಳಿಗೂ ತುಂಬ ಟೇಸ್ಟಿಯಾಗಿತ್ತು. ಇದು ನನಗೆ ಓಕೆ ಆಗಿತ್ತು. ಆರಾಮ್ 4ರಿಂದ 5 ಚಪಾತಿ ತಿನ್ಬೋದು. ಒಂದು ತಿನ್ನೋರು ಆರಾಮಾಗಿ 4-5 ತಿಂತಾರೆ ನೋಡ್ರಿ. ಈ ರೀತಿ ಒಮ್ಮೆ ಮಾಡಿ ನೋಡ್ರಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ, ಲೈಕ್ ಕೊಡುವುದನ್ನು ಮರಿಬೇಡ್ರಿ ಅಂತ ಹೇಳುತ್ತಾ, ನಿಮಗೆ ಮುಂದೆ ಯಾವ ಹೊಸ ವಿಡಿಯೋಗಳು ನಿಮಗೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದರೆ ಆ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಿ.
ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಿಂದ ತಿನ್ನಿರಿ.